ಆಡಿಷನ್ ಅಂತ ಎಲ್ಲ ಮಕ್ಕಳು ಬರ್ತಾ ಇದ್ರು, ನನ್ನ ವಯಸ್ಸವ್ರೆ, ಅವರು ಎಲ್ಲ 3-4 ಇಯರ್ಸ್ ಅವರು ಹಂಗೆ ಇದ್ರು. ನಾನು ಅವ್ರಿಗೆ ಡೈಲಾಗ್ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳಿ ಹಂಗೆ ಹೇಳಿ ಅಂತ ಹೇಳ್ಕೊಡ್ತಿದ್ದೆ. ನಾನು ಶೂಟಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ನಂಗೆ 3 ಇಯರ್ಸ್ ಇರುವಾಗ. ಸೊ ನನಗೂ ಒಂದು ಮನ್ಸಲ್ಲಿ ಹಸಿತು, ನಾನು ಈ ಥರ ಮಾಡಿದ್ರೆ ಎಲ್ಲ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ನನಗೂ ಅವಾರ್ಡ್ಸ್ ಎಲ್ಲ ಸಿಗುತ್ತೆ, ಈ ಥರ ಎಲ್ಲ ನನ್ನ ಮನಸ್ಸಲ್ಲಿತ್ತು. ಸೊ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೂ ರಿಯಾಲಿಟಿ ಶೋ ಅಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತು ನಿಮ್ಗೆ? ಅವ್ರ ಸಪೋರ್ಟ್ ಇಂದಾನೇ ನಾನು ಇಲ್ಲಿವರೆಗೂ ಬಂದಿರೋದು. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡೋರು, ಬಟ್ ಸ್ಪೆಷಲ್ ಅಟೆನ್ಷನ್ ಅಂತೇನಿಲ್ಲ, ಎಲ್ಲಾರನ್ನೂ ಒಂದೇ ತರ ಟ್ರೀಟ್ ಮಾಡ್ತಿದ್ರು. ಸ್ಕೂಲ್ಗೆ ಹೋಗ್ತಾ ಇರಲ್ವಾ, ಸೊ ಅಲ್ಲಿ ಏನ್ ಕ್ಲಾಸಲ್ಲಿ ಏನ್ ಪಾಠ ಮಾಡಿರ್ತಾರೆ ನಂಗೆ ಅಷ್ಟು ಐಡಿಯಾ ಇರಲ್ಲ. ಇಲ್ಲಿ ಬಿಟ್ಟಾಗ ಅಲ್ಲಿ ಹೋಗ್ತಿದ್ದೆ, ಅಲ್ಲಿ ಬಿಟ್ಟಾಗ ಇಲ್ಲಿ ಬರ್ತಿದ್ದೆ, ಆ ತರ. ರಿಯಲ್ ಲೈಫಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾಗ ಅವ್ರ ಪ್ರೀತಿ, ಅವ್ರ ಬಾಂಡಿಂಗ್ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿರುತ್ತಲ್ಲ. ಇವಾಗ್ಲೂ ಅಷ್ಟೇ ನ್ಯಾಷನಲ್ ಅವಾರ್ಡ್ಸ್ ಸೆಲೆಕ್ಟ್ ಆಗಿದೆ ಅಂದ್ರೆ ವಾವ್.